भिक्षां देहि भवति भिक्षां देहि भवति भिक्षां देहि भवति भिक्षां देहि. ಯಾರೋ ಬಂದಂತಾಯ್ತಲ್ಲವೇ, ಈಗೋ ನೋಡುತ್ತೇನೆ. ಓಹೋ, ಋಷಿಗಳು ತಪಸ್ವಿಗಳು ಭಿಕ್ಷಾಟನೆಗೆ ಬಂದಂತಿದೆ. ಮಾತನಾಡಿಸುತ್ತೇನೆ. ಅಯ್ಯೋ, ಲಕ್ಷ್ಮಣ ಹೇಳಿದ ಮಾತುಗಳು ನೆನಪಾಗುತ್ತಿದೆಯಲ್ಲವೇ. ಕಾಡಿನಲ್ಲಿ ರಾಕ್ಷಸರು ಮಾಯಾವಿಗಳು ವೇಷ ಬದಲಾಯಿಸುತ್ತಾರಂತೆ. ನಾನೇನು ಮಾಡಲಿ? ನನ್ನ ರಕ್ಷಣೆಗಂತಲ್ಲವೇ ಈ ಲಕ್ಷ್ಮಣ ರೇಖೆ ಎಂಬುದು. ಇರಲಿ, ಈ ರೇಖೆಯ ಒಳಗೆ ನಿಂತು ಮಾತನಾಡಿಸುತ್ತೇನೆ. ಪೂಜರೆ, ವಂದನೆಗಳು. ತಾವು ಇಲ್ಲಿಗೆ ಬಂದ ಕಾರಣವೇನು? ನಿಮ್ಮ ಸೇವೆಯನ್ನು ಹೇಗೆ ಮಾಡಲಿದ್ದೇವಾ? ಮಾತೆಗೆ ವಂದನೆಗಳು. ನಾನು ಇಲ್ಲಿ ಹತ್ತಿರದ ವನದಲ್ಲಿ ವಾಸಿಸುತ್ತೇನೆ. ಪುನಸ್ತಿ ಮಹರ್ಷಿ ಅಲ್ಲಿ ಇರುವಂತಹ ಖಂಡ ಫಲಾದಿಗಳನ್ನು ತಿಂದು ನನ್ನ ಜೀವನ. ನಿಮ್ಮ ಬಳಿ ಭಿಕ್ಷೆಯನ್ನು ಬೇಡಿ ಬಂದಿದ್ದೇನೆ. ದಯಮಾಡಿ ಭಿಕ್ಷೆಯನ್ನು ನೀಡಿ ಮಾತೆ. ಇದೇ ಸರಿಯಾದ ಸಮಯ. ಸೀತೆಯನ್ನು ಇಲ್ಲಿಂದ ಅಪಹರಿಸಿಕೊಂಡು ಹೋಗಬೇಕು. ಪರಮ ಸುಂದರಿ ನನ್ನ ತಂಗಿ ಶೂರ್ಪನಖಿಯ ಮೂಗು ಕತ್ತರಿಸಿದ್ದಾನಲ್ಲವೇ ಆ ಶ್ರೀರಾಮ. ನಾನು ಅವಳ ಅಣ್ಣ. ಅವಳ ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಹೇಗಾದರೂ ಮಾಡಿ ಇವಳನ್ನು ಇಲ್ಲಿಂದ ಕೊಂಡೊಯ್ಯಲೇಬೇಕು. ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಆದರೆ ಇವರ ರಕ್ಷಣೆಗಾಗಿ ಲಕ್ಷ್ಮಣ ರೇಖೆಯನ್ನು ಎಳೆದು ಬಿಟ್ಟು ಹೋಗಿದ್ದಾನಲ್ಲ, ಏನು ಮಾಡಲಿ? ಮೊದಲು ಇವಳಲ್ಲಿ ವಿಶ್ವಾಸ ಮೂಡಿಸುತ್ತೇನೆ. ಇವಳು ರೇಖೆ ದಾಟುವಂತೆ ಮಾಡುತ್ತೇನೆ. ಹೀಗೆ ನನ್ನ ತಂಗಿ ಮೂಗನ್ನು ಕತ್ತರಿಸಿಕೊಂಡು ರೋಧಿಸಿದ್ದಾಳೋ ಹಾಗೆ ಈ ಸೀತೆಯ ವಿರಹದಿಂದ ಆ ರಾಮನು ರೋಧಿಸಬೇಕು. ಇವಳಿಗೆ ಮೊದಲು ವಿಶ್ವಾಸ ಮೂಡಿಸುತ್ತೇನೆ, ರೇಖೆ ದಾಟುವಂತೆ ಮಾಡುತ್ತೇನೆ. ಅಯ್ಯೋ ಪೂಜರೆ, ಏಕೆ ಅಲ್ಲೇ ನಿಂತು ಬಿಟ್ಟಿರಿ? ಬನ್ನಿ ಒಳಗೆ. ಇವನು ಮಾತು ನಡವಳಿಕೆ ನೋಡಿದರೆ ಸಜ್ಜನಂತೆ ಕಾಣಿಸುತ್ತಾನೆ. ಏನು ಮಾಡಲಿ? ಇರಲಿ, ಇವರು ಕೋಪಗೊಳ್ಳುವ ಮೊದಲೇ ಇವರಿಗೆ ಭಿಕ್ಷೆಯನ್ನು ನೀಡುತ್ತೇನೆ. ಮಾರ್ಷಿಗಳೇ, ತೆಗೆದುಕೊಳ್ಳಿ ಭಿಕ್ಷೆಯನ್ನು. ಏನಮ್ಮ ತಾಯಿ, ಎಷ್ಟೊಂದು ದೂರ ನಿಂತು ಭಿಕ್ಷೆಯನ್ನು ನೀಡುತ್ತಿರುವೆ. ಮನಸ್ಸಿಲ್ಲವೇ? ಬೇಡ ಬಿಡು, ನಾನು ಹೊರಡುತ್ತೇನೆ. ನೀನು ಹೇಳಿದಂತೆ ನಾನು ಒಳ ಬರುವಾಗುವುದಿಲ್ಲ. ನನಗೂ ಕೆಲವು ನಮ್ರದ ನಿಯಮಗಳಿವೆ. ನಿನ್ನ ಗಂಡ ಶ್ರೀರಾಮನಿದ್ದರೆ ನಾನು ಸೀದಾ ಒಳಗೆ ಬರುತ್ತಿದ್ದೆ. ಅವನಿಗೆ ನನ್ನ ಮೇಲೆ ಏನೋ ಭಾರಿ ಭಕ್ತಿ. ನೀನು ಅವನ ಅರ್ಧಾಂಗಿಯಾಗಿ ಎಷ್ಟೊಂದು ಅಸಳಿ ತೋರಿಸುತ್ತಿರುವೆ. ಮನಸ್ಸಿಲ್ಲವೇ? ಬೇಡ ಬಿಡು, ನಾನು ಹೊರಡುತ್ತೇನೆ. ಎಷ್ಟೊಂದು ಅಸಳಿ ತೋರಿಸುವವರಲ್ಲಿ ನಾನು ಭಿಕ್ಷೆಯನ್ನು ಸ್ವೀಕರಿಸುತ್ತಿಲ್ಲ. ನಾನು ಹೊರಡುತ್ತೇನೆ. ಅಯ್ಯೋ ಪೂಜರೆ, ಕೋಪಗೊಳ್ಳಬೇಡಿ. ಬರುತ್ತೇನೆ, ಭಿಕ್ಷೆಯನ್ನು ಅಲ್ಲೇ ನೀಡುತ್ತೇನೆ. ಸ್ತ್ರೀ ಸಹಜ ಧರ್ಮದಿಂದ ಹಾಗೆ ಹೇಳಿದೆ ಅಷ್ಟೇ. ಅಯ್ಯೋ, ಇದೆಂತ ಸಂಕಟ! ಒಂದು ಕಡೆ ನನ್ನ ಲಕ್ಷ್ಮಣ ನನ್ನ ರಕ್ಷಣೆಗಾಗಿ ಎಳೆದಿರುವ ರೇಖೆ, ಇನ್ನೊಂದು ಕಡೆ ಋಷಿಗಳು ಕೋಪಗೊಳ್ಳುವ ಭಯ. ನಾನೇನು ಮಾಡಲಿ? ಓ ಮನಸ್ಸೇ, ನೀನೇ ಹೇಳು. ಆದರೂ ಏಕೋ ನನ್ನ ಬಲಗಣ್ಣು ಅದರುತ್ತಿದೆಯಲ್ಲವೇ. ಹೃದಯ ವಿಚಿತ್ರವಾಗಿ ಡವಡವ ಡವಡವ ಬಡಿದುಕೊಳ್ಳುತ್ತಿದೆ. ಓ ಏನು ಮಾಡಲಿ? ಇರಲಿ, ಇವರಿಗೆ ಭಿಕ್ಷೆಯನ್ನು ನೀಡುತ್ತೇನೆ. ಅದೇ ಸರಿ. ಪೂಜರೆ, ಈಗೋ ಬಂದೆ. ಭಿಕ್ಷೆಯನ್ನು ಸ್ವೀಕರಿಸಿ. ಹೀಗೆ ಬನ್ನಿ ಮಾತೆ, ಹೀಗೆ ಬನ್ನಿ. ಇಗೋ ಈ ಜೋಳಿಗೆಗೆ ಹಾಕಿಬಿಡಿ. ಇದೇ ಸರಿಯಾದ ಸಮಯ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಿದೆ. ರಾಮ ಲಕ್ಷ್ಮಣ ಯಾರೂ ಇಲ್ಲ. ಇವಳು ರೇಖೆ ಬೇರೆ ದಾಟಿ ಬಿಟ್ಟಿದ್ದಾಳೆ. ಪುಷ್ಪಕ ವಿಮಾನವನ್ನು ದೂರದ ಮರದ ಬಳಿ ನಿಲ್ಲಿಸಿದ್ದೇನೆ. ಇದೇ ಸರಿಯಾದ ಸಮಯ. ಸೀತೆ ಬಂದೆಯ? ಬಾ ಸೀತೆ, ಬಂದೆ. ಬಾ, ನನ್ನ ಹೃದಯಕ್ಕೆ ಬಾ, ನನ್ನ ಪ್ರಾಣಕ್ಕೆ ಬಾ, ನನ್ನ ಸ್ವರ್ಣ ಲಂಕೆಗೆ ಬಾ. ನಿನ್ನ ಗಂಡ ಶ್ರೀರಾಮನು ಮಾಯ ಜಿಂಕೆಗೆ ಸೋತು ಹೋಗಿದ್ದಾನಲ್ಲ, ಇನ್ನು ಅವನ ತಮ್ಮ ಅಣ್ಣನನ್ನೇ ಅನುಸರಿಸಿದ. ನೀನು ಬಯಸಿದ್ದು ಅದೇ ಸ್ವರ್ಣವಲ್ಲವೇ? ನನ್ನ ಲಂಕೆಯಲ್ಲಿ ಅಂಕೆ ಇಲ್ಲದಷ್ಟು ಸ್ವರ್ಣಗಳಿವೆ. ನಾನು ಶೂರ್ಪನಖಿಯ ಅಣ್ಣ ರಾವಣ, ಲಂಕೆಯ ಅಧಿಪತಿ. ಇವಳು ನಿನ್ನ ಬರುವಿಕೆಗಾಗಿ ಕಾಯುತ್ತಿದ್ದಾಳೆ. ಬಾ ಸೀತೆ, ಬಾ. ಈ ಲಂಕೆಯ ಹೃದಯ ಅಧಿಪತಿ ಹೃದಯ ಅರಸಿಯಾಗುವಂತೆ ಬಾ ಸೀತೆ, ಬಾ. ಏನು? ಲಂಕೆಯ ಅಧಿಪತಿಯೇ ನೀನು? ಶೂರ್ಪನಖೆ ಅಣ್ಣನೇ ನೀನು? ಬಿಡು ನನ್ನ ಕೈಯನ್ನು. ಏಕೆ
ಶಾಪ ನಿನಗೆ ತಟ್ಟದೆ ಬಿಡುವುದಿಲ್ಲ. ಬಿಡು ನನ್ನ ಕೈಯನ್ನು, ಬಿಡು. ನನ್ನ ಪತಿ ಶ್ರೀರಾಮನಿಗೆ ಇದು ತಿಳಿದರೆ ನೀನು ಸರ್ವನಾಶವಾಗುತ್ತೀಯ. ಅವಳು ಮೂಗು ಕತ್ತರಿಸಿಕೊಂಡು ಹೋದಳು, ನೀನು ತಲೆಯನ್ನೇ ಕತ್ತರಿಸಿಕೊಳ್ಳುತ್ತೀಯ. ಬಿಡು ನನ್ನ ಕೈಯನ್ನು, ಬಿಡು ಬಿಡು.